ಸೋಮವಾರದಿಂದ ದರ್ಶನ್ಗೆ ಮನೆಯೂಟಕ್ಕೆ ಅವಕಾಶ ಸಿಗುತ್ತಾ ಇಲ್ವಾ ಈ ಪ್ರಶ್ನೆ ಎಲ್ಲರಲ್ಲೂ ಕೂಡ ಮನೆ ಮಾಡಿತ್ತು. ಸ್ವತಃ ದರ್ಶನ್ ಅವರ ಕುಟುಂಬಸ್ಥರು, ಅವರ ಫ್ಯಾನ್ಸ್ ಎಲ್ಲರೂ ಸೇರಿದಂತೆ. ಅದಕ್ಕೆ ಇವತ್ತು ಸ್ಪಷ್ಟ ಉತ್ತರ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಿಂದ ಸಿಕ್ಕಿದೆ. ಅವರಿಗೆ ಮನೆಯೂಟಕ್ಕೆ ಅವಕಾಶ ಇಲ್ಲ, ಜೈಲೂಟ ಸದ್ಯಕ್ಕೆ ಮುಂದುವರಿಯುತ್ತೆ ಅಂತ. ನಟ ದರ್ಶನ್ಗೆ ಬಿರಿಯಾನಿ ಭಾಗ್ಯ ಸಿಗ್ಲಿಲ್ಲ, ಇನ್ನೇನಿದ್ರು ಜೈಲಿನಲ್ಲಿ ಸಿಗೋ ಅನ್ನ ಸಾಂಬಾರ್ ತಿನ್ಬೇಕು. ಮನೆಯೂಟದ ನಿರೀಕ್ಷೆಯಲ್ಲಿದ್ದ ದಾಸನಿಗೆ ಇದು ಶಾಕ್. ದರ್ಶನ್ಗೆ ಜೈಲಿನ ಮುದ್ದೆ ಸಾಂಬಾರೇ ಈಗ ಗತಿಯಾಗಿದೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ ಆದೇಶ ಹೊರಬಿತ್ತು. ಆದೇಶದ ಪ್ರಕಾರವಾಗಿ ಮನೆಯೂಟಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ ಅಂತ. ಅನಾರೋಗ್ಯದ ನೆಪವನ್ನ ಇಟ್ಕೊಂಡು ಮನೆಯೂಟಕ್ಕಾಗಿ ಅನುಮತಿಯನ್ನ ಕೋರಿದ್ರು. ಮನೆ ಊಟ ಕೊಡೋ ವಿಷಯವಾಗಿ ಹೈಕೋರ್ಟ್ಗೆ ಮೊದಲೇದಾಗಿ ಹೋಗಿದ್ರು. ಆನಂತರ ಹೈಕೋರ್ಟ್ ಇಲ್ಲಿ ಇದರ ಇತ್ಯರ್ಥ ಮಾಡ್ಲಿಕ್ಕಾಗಲ್ಲ, ಮೊದಲಿಗೆ ನೀವು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಹೋಗಿ ಅಂತ ಹೇಳಿದ್ರಿಂದ ಅಲ್ಲಿ ಅರ್ಜಿಯ ವಿಚಾರಣೆ ನಡೆದಿತ್ತು. ಸೋಮವಾರದಿಂದ ಅರ್ಜಿಯ ವಿಚಾರಣೆ ಮಾಡಿದಂತಹ ನ್ಯಾಯಪೀಠ ನಂತರ ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿತ್ತು. ಇವತ್ತು ತೀರ್ಪು ಕೂಡ ಹೊರಬಿತ್ತು. ಆ ಪ್ರಕಾರವಾಗಿ ಅರ್ಜಿಯನ್ನ ಹಾಕೊಂಡಿದ್ದು ವಜಾ ಆಯಿತು. ಹಾಗಿದ್ರೆ ಪ್ರಮುಖ 3 ಕಾರಣಗಳನ್ನ ಕೊಟ್ಟು ಈ ಅರ್ಜಿಯನ್ನ ವಜಾ ಮಾಡಿದ್ದಾರೆ. ದರ್ಶನ್ ಅರ್ಜಿ ವಜಾ ಆಗ್ಲಿಕ್ಕೆ ಏನ್ ಕಾರಣ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಕೊಲೆ ಆರೋಪಿಗೆ ಮನೆ ಊಟಕ್ಕೆ ಅವಕಾಶ ಇಲ್ಲ. ಜೈಲು ಕಾಯ್ದೆಯ ಪ್ರಕಾರವಾಗಿ ಒಬ್ಬ ಕೊಲೆ ಆರೋಪಿ ಸ್ಥಾನದಲ್ಲಿರುವಂತಹವರಿಗೆ ಮನೆಯೂಟಕ್ಕಾಗಿ ಅವರು ಅವಕಾಶವನ್ನು ಕೇಳೋ ಹಾಗಿಲ್ಲ ಮತ್ತು ಅದಕ್ಕೆ ಅವಕಾಶವೂ ಇಲ್ಲ ಅಂತ ಕರ್ನಾಟಕ ಪ್ರಿಸನ್ಸ್ ಕರೆಕ್ಷನ್ ಮ್ಯಾನ್ಯುಯಲ್ 2021 ಸೆಕ್ಷನ್ 728 ಪ್ರಕಾರವಾಗಿ ಅವಕಾಶ ಇಲ್ಲ ಅನ್ನೋದನ್ನ ಇಲ್ಲಿ ತಿಳಿಸಲಾಗಿದೆ. ಸೆಕ್ಷನ್ 30 ಪ್ರಕಾರವಾಗಿ ಅವಕಾಶ ಕೊಡಬೇಕು ಅಂತ ದರ್ಶನ್ ಪರ ವಕೀಲರು ವಾದವನ್ನ ಮಾಡಿದ್ರು. ಆದರೆ 728 ಪ್ರಕಾರವಾಗಿ ಅವಕಾಶ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ. ಜೈಲಾಧಿಕಾರಿಗಳ ವರದಿಯಲ್ಲಿ ಮನೆಯೂಟದ ಅವಶ್ಯಕತೆ ಕಾಣಿಸ್ತಾ ಇಲ್ಲ. ಯಾವುದೇ ರೀತಿಯಾಗಿ ನೀವು ಹೇಳ್ತಾ ಇರೋ ರೀತಿಯಾಗಿ ಅವರಿಗೆ ಮನೆಯೂಟವನ್ನ ಕೊಡಬೇಕು ಅನ್ನೋ ರೀತಿಯ ಯಾವ ಲಕ್ಷಣವೂ ಕೂಡ ಕಾಣಿಸ್ತಾ ಇಲ್ಲ. ಜೊತೆಗೆ ಯಾವ ರೀತಿ ಅಡಿಗೆಯನ್ನ ಅಂದ್ರೆ ಅಲ್ಲಿ ತಯಾರು ಮಾಡ್ತಾರೆ, ಯಾವೆಲ್ಲ ಮೆನು ಇರುತ್ತೆ, ಏನೆಲ್ಲ ಫುಡ್ ಕೊಡ್ತಾರೆ, ವಾರಕ್ಕೊಮ್ಮೆ ನಾನ್ ವೆಜ್ ಕೊಡ್ತಾರೆ, ಇದೆಲ್ಲದರ ಪಟ್ಟಿಯನ್ನು ಕೂಡ ಕೋರ್ಟ್ಗೆ ಕೊಡಲಾಗಿತ್ತು. ಮನೆಯೂಟ ಸಂಬಂಧ ಅಪೂರಕವಾದಂತಹ ವೈದ್ಯಕೀಯ ಪ್ರಮಾಣ ಪತ್ರಗಳು ಕೂಡ ಇಲ್ಲ ಅನ್ನೋದನ್ನ ಗಮನಿಸಿಕೊಂಡು ಅರ್ಜಿಯನ್ನ ವಜಾ ಮಾಡಿದ್ದಾರೆ. ವೈದ್ಯರ ಒಂದು ರಿಪೋರ್ಟ್ ನಲ್ಲಿ ಅವ್ರು ಹೇಳ್ತಿರೋ ಹಾಗೆ ಅವರ ವೆಯ್ಟ್ ಲಾಸ್, ಅತಿಸಾರ ಆಗ್ತಾ ಇದೆ ಮತ್ತು ಡೈಜೆಸ್ಟ್ ಆಗ್ತಾ ಇಲ್ಲ ಫುಡ್ಡು ಇತ್ಯಾದಿ ಏನು ಹೇಳ್ಕೊಂಡಿದ್ರು, ಇದ್ಯಾವುದು ಕೂಡ ಸ್ಪಷ್ಟತೆ ಇಲ್ಲ. ವೈದ್ಯರ ಒಂದು ರಿಪೋರ್ಟ್ನಲ್ಲಿ ಆ ಬಗ್ಗೆ ಉಲ್ಲೇಖವೇ ಇಲ್ಲ. ಇದೆಲ್ಲವನ್ನ ಗಮನಿಸಿಕೊಂಡು ಮನೆಯೂಟಕ್ಕೆ ಅವಕಾಶ ಇಲ್ಲ ಅಂತ ನಿರಾಕರಿಸಲಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಇವರ ಅರ್ಜಿ ವಜಾ ಆಗಿರೋದ್ರಿಂದ ಅವರ ಮುಂದಿನ ಆಯ್ಕೆ ಹೈಕೋರ್ಟ್ನಲ್ಲಿ ಈ ಅರ್ಜಿಯ ವಿಚಾರಣೆ ಯಾವಾಗ ಬರುತ್ತೆ ಮತ್ತು ಅಲ್ಲಿಯೂ ಕೂಡ ಈ 3 ಪಾಯಿಂಟ್ಗಳನ್ನೇ ಕನ್ಸಿಡರ್ ಮಾಡಬಹುದಾದ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬಹುದಲ್ವಾ? ಬಹಳ ಪ್ರಮುಖವಾಗಿ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿ ಜೈಲು ಸೇರಿರುವಂತ ನಟ ದರ್ಶನ್ ಅವರು ಜೈಲು ಊಟ ಸೇರ್ತಿಲ್ಲ ಅನ್ನುವಂತ ಕಾರಣಕ್ಕಾಗಿ ನನಗೆ ಮನೆ ಊಟ ಬೇಕು ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಕೋರ್ಟ್ ಮೊರೆ ಹೋಗಿದ್ರು. ಇವತ್ತು ಅರ್ಜಿಯನ್ನ ವಿಚಾರಣೆ ಮಾಡಿದಂಥ ನ್ಯಾಯಾಧೀಶರು ಬಹಳ ಪ್ರಮುಖವಾದ ಒಂದಷ್ಟು ಅಂಶವನ್ನು ಎತ್ತಿಹಿಡಿಯೋದ್ರ ಮೂಲಕ ಅವರಿಗೆ ಮನೆ ಊಟವನ್ನು ಕ್ಯಾನ್ಸಲ್ ಮಾಡಿರುವಂಥದ್ದು. ಅದರಲ್ಲಿ ಬಹಳ ಪ್ರಮುಖವಾದ ವಿಚಾರವೇನೆಂದರೆ ದರ್ಶನ್ ಅವರಿಗೆ ಅತಿಸಾರ ಮತ್ತೆ ಅಜೀರ್ಣದ ವ್ಯವಸ್ಥೆ ಆಗ್ತಾ ಇದೆ, ಹಾಗಾಗಿ ಜೈಲೂಟ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಮನೆ ಊಟದ ವ್ಯವಸ್ಥೆ ಮಾಡಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ರು. ಆದರೆ ನ್ಯಾಯಾಧೀಶರು ಒಂದಷ್ಟು ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಜೈಲಿನಲ್ಲಿ ಅತಿಸಾರ ಮತ್ತೆ ಅಜೀರ್ಣವಾದಂತ ಸಂದರ್ಭದಲ್ಲಿ ಜೈಲು ಆರೋಪಿಯನ್ನ ಅಲ್ಲಿ ಟ್ರೀಟ್ಮೆಂಟ್ ಮಾಡಲಾಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವರದಿಗಳನ್ನ ಕೊಡಿ ಅಂತ ಹೇಳಿ ಕೇಳಿದ್ರು. ಆ ವರದಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಜೈಲಧಿಕಾರಿಗಳು ಕೊಟ್ಟಂತ ವರದಿಯಲ್ಲಿ ಅಜೀರ್ಣದ ವ್ಯವಸ್ಥೆ ಮತ್ತೆ ಅತಿಸಾರದ ವ್ಯವಸ್ಥೆ ಈ ಒಂದು ಇತ್ತು ಅನ್ನುವಂತ ಕಾರಣಕ್ಕಾಗಿ ಅವರಿಗೆ ಮಾಹಿತಿಯನ್ನು ನೀಡಿದ್ರು. ಆದರೆ ಅವರು ಕೊಟ್ಟಂತ ವೈದ್ಯಾಧಿಕಾರಿಗಳ ರಿಪೋರ್ಟ್ ಅಲ್ಲಿ ಯಾವುದೇ ಕಾರಣಕ್ಕೆ ಅನಾರೋಗ್ಯದ ರಿಪೋರ್ಟ್ ಇರಲಿಲ್ಲ. ಅಲ್ಲಿ ಬಹಳ ಪ್ರಮುಖವಾಗಿ ಅವರಿಗೆ ಬಲಭುಜದ ತೊಂದರೆ ಇದೆ ಅನ್ನುವಂಥ ಕಾರಣಕ್ಕಾಗಿ ಅಷ್ಟು ರಿಪೋರ್ಟ್ ಅನ್ನ ವರದಿಯಲ್ಲಿತ್ತು ಹೊರತು ಯಾವುದೇ ರೀತಿಯ ಊಟಕ್ಕೆ ಸಂಬಂಧಪಟ್ಟಂತ ರಿಪೋರ್ಟ್ ಅಲ್ಲಿ ಇರಲಿಲ್ಲ. ಆ ಕಾರಣಕ್ಕಾಗಿಯೇ ದರ್ಶನ್ ಅವರಿಗೆ ಮನೆ ಊಟವನ್ನ ಕೊಡದೆ ಜೈಲೂಟಕ್ಕೆ ಫಿಕ್ಸ್ ಮಾಡಿ ಆದೇಶವನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಈಗಾಗಲೇ ಕೆಳ ಹಂತದ ಕೋರ್ಟ್ನಲ್ಲಿ ಈ ವಿಚಾರ ಅರ್ಜಿ ವಜಾ ಆದರೆ ನೆಕ್ಸ್ಟ್ ಅವರು ಮನೆ ಊಟವನ್ನ ಬೇಡಿಕೆಯನ್ನು ಇಟ್ಕೊಂಡು ಹೈಕೋರ್ಟ್ ಮೊರೆ ಹೋದ್ರೂ ಕೂಡ ಈ ಒಂದು ಪ್ರಮುಖ ಅಂಶಗಳನ್ನು ಕೂಡ ಹೈಕೋರ್ಟ್ ಅಲ್ಲಿ ಎತ್ತಿ ಹಿಡಿಯುವ ಸಾಧ್ಯತೆಗಳಿದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಯಾಕಂದ್ರೆ ಜೈಲಧಿಕಾರಿಗಳು ಕೊಟ್ಟಂತ ವೈದಿಕ ರಿಪೋರ್ಟ್ ಅಲ್ಲಿ ಯಾವುದೇ ರೀತಿಯ ಅಜೀರ್ಣ ಮತ್ತೆ ಅತಿಸಾರದ ವ್ಯವಸ್ಥೆಯಿಂದ ಆತ ಊಟ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ವರದಿಯಲ್ಲಿ ಉಲ್ಲೇಖ ಮಾಡಿಲ್ಲ. ಹಾಗಾಗಿ ಇಲ್ಲಿ
ಆ ಅರ್ಜಿಯನ್ನು ವಜಾ ಮಾಡಿರುವಂಥ ಅಂಶಗಳನ್ನೇ ಹೈಕೋರ್ಟ್ನಲ್ಲಿ ಕೂಡ ಬಹಳ ಪ್ರಮುಖವಾಗಿ ಪರಿಗಣಿಸುವ ಸಾಧ್ಯತೆ ಇರಬಹುದು ಅನ್ನುವಂಥ ಮಾಹಿತಿಗಳು ಇರುವಂತದ್ದು. ದಿವ್ಯಾ, ಇನ್ನು ದರ್ಶನ್ ಪರ ವಕೀಲರು ಅರ್ಜಿ ಹಾಕಿದಂತಹ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನ ಕೋರ್ಟ್ ಗಮನಕ್ಕೆ ತರೋ ಪ್ರಯತ್ನವನ್ನು ಮಾಡಿದ್ರು. ಪ್ರಮುಖವಾಗಿ ಅವ್ರು ಕೊಟ್ಟಂತಹ ರೀಸನ್ ದರ್ಶನ್ಗೆ ಅಜೀರ್ಣದ ಸಮಸ್ಯೆ ಶುರುವಾಗಿದೆ, ಅತಿಸಾರ ಇದೆ, ಹಿಂಗಾಗಿ ಮನೆ ಊಟ ತರಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರು. ಬಟ್ ಜೈಲಾಧಿಕಾರಿಗಳ ವರದಿಯಲ್ಲಿ ಎಲ್ಲೂ ದರ್ಶನ್ರ ಅನಾರೋಗ್ಯದ ಬಗ್ಗೆ ಪ್ರಸ್ತಾಪನೆ ಇರಲಿಲ್ಲ. ಕೇವಲ ಬಲಭುಜಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅಲ್ಲಿ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ನಲ್ಲಿ ರಿಪೋರ್ಟ್ ಇರೋದನ್ನ ಕೋರ್ಟ್ ಅಬ್ಸರ್ವ್ ಮಾಡಿದೆ. ಜೈಲಾಧಿಕಾರಿಗಳ ವರದಿಯನ್ನ ಆಧರಿಸಿಯೇ ಮನೆಯೂಟ ಕ್ಯಾನ್ಸಲ್ ಆಗಿದೆ. ಮೂರ್ ಸಲ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸಲಾಗಿತ್ತು. 3 ಸಲ ಮೆಡಿಕಲ್ ಚೆಕಪ್ ನಲ್ಲಿ ಯಾವುದೇ ಗಂಭೀರ ಆರೋಗ್ಯ ಸಮಸ್ಯೆ ಇಲ್ಲ ಅನ್ನೋದು ಗೊತ್ತಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಇಲ್ಲಿ ಟೆಂಪರರಿ ಸಮಸ್ಯೆಗೆ ಪರ್ಮನೆಂಟ್ ಸೊಲ್ಯೂಷನ್ ಮನೆ ಊಟ ಅಂತ ಹೇಳಿ ವಿತೌಟ್ ಹೋಮ್ವರ್ಕ್ ವಕೀಲರು ಹೋಗಿದ್ರ ಪರಿಣಾಮ ಅವ್ರಿಗೆ ಹಿನ್ನಡೆ ಆಗಿದ್ದು ಸ್ಪಷ್ಟ ಆಗ್ತಾ ಇದೆ. ಕಳ್ಳಾಟಕ್ಕೆ ಅವಕಾಶ ಇಲ್ಲ, ಟೆಂಪರರಿ ಸಮಸ್ಯೆಗಳಿಗೆ ಅವಕಾಶ ಇಲ್ಲ ಅನ್ನೋದನ್ನ ಈ ಜಡ್ಜ್ಮೆಂಟ್ ನ ಮೂಲಕ ಒಂದು ಮೈಲ್ ಸ್ಟೋನ್ ಜಡ್ಜ್ಮೆಂಟ್ ಅನ್ನ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಕೊಟ್ಟಿರುವುದು ಸ್ಪಷ್ಟವಾಗ್ತಾ ಇದೆ. ಬಹಳ ಪ್ರಮುಖವಾಗಿ ನೀವು ಹೇಳ್ದಂಗೆ ಎಲ್ಲ ಒಂದ್ ಕಡೆ ದರ್ಶನ್ ಪರ ವಕೀಲರು ಮನೆ ಊಟಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಒಂದಷ್ಟು ಅಂಶಗಳನ್ನು ಇಟ್ಕೊಂಡು ಅವರು ಮನೆ ಊಟಕ್ಕೆ ಕೇಳಲಿಕ್ಕೆ ಮುಂದಾಗಿದ್ರು. ಆದ್ರೆ ಅದೆಲ್ಲೂ ಕೂಡ ವರ್ಕೌಟ್ ಆಗಿಲ್ಲ ಅನ್ನುವಂಥದ್ದು ಈ ಒಂದು ಆದೇಶವನ್ನು ನೋಡಿದಂತ ಸಂದರ್ಭದಲ್ಲಿ ಗೊತ್ತಾಗಿರುವಂತದ್ದು. ಮೇಲ್ನೋಟಕ್ಕೆ ದರ್ಶನ್ ಪರ ವಕೀಲರು ಮನೆ ಊಟ ಯಾಕೆ ಬೇಕು ಅನ್ನುವಂಥದ್ದಕ್ಕೆ ಒಂದಷ್ಟು ಕಾರಣವನ್ನ ಕೊಟ್ಟಿದ್ರು. ದರ್ಶನ್ ಜೈಲ್ ಊಟ ಮಾಡ್ಲಿಕ್ಕೆ ಆಗ್ತಿಲ್ಲ, ಜೈಲ್ ಊಟ ಸೇವನೆ ಮಾಡ್ತಿರೋದ್ರಿಂದ ಅವರಿಗೆ ಅಜೀರ್ಣ ಮತ್ತೆ ಅತಿಸಾರ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಅವರಿಗೆ ಜೈಲ್ ಊಟ ಕ್ಯಾನ್ಸಲ್ ಮಾಡಿ ಮನೆ ಊಟ ಮಾಡ್ಲಿಕ್ಕೆ ಅವಕಾಶವನ್ನು ಕೊಡಬೇಕು ಅನ್ನುವಂತ ಮನವಿಯನ್ನ ಮಾಡ್ಕೊಂಡಿದ್ರು. ಹಾಗಾಗಿ ದರ್ಶನ್ ಏನು ಮ್ಯಾಜಿಸ್ಟ್ರೇಟ್ ಕೋರ್ಟ್ ನ್ಯಾಯಾಧೀಶರು ಬಹಳ ಪ್ರಮುಖವಾದ ಒಂದಷ್ಟು ಅಂಶಗಳನ್ನ ಕೇಳಿದ್ರು. ಜೈಲ್ ಅಧಿಕಾರಿಗಳು ಅಂದ್ರೆ ಆರೋಪಿಗೆ ಅತಿಸಾರ ಮತ್ತೆ ಅಜೀರ್ಣ ಇದ್ದಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗತ್ತೆ. ಆ ಸಂದರ್ಭದಲ್ಲಿ ಅಲ್ಲಿ ಏನಾದ್ರೂ ನಿಮ್ಮ ಸಮಸ್ಯೆಗೆ ಸಂಬಂಧಪಟ್ಟಂತ ಸಮಸ್ಯೆ ಇತ್ತು ಅಂತ ಹೇಳಿ ಖಾತ್ರಿ ಆದಂತ ಸಂದರ್ಭದಲ್ಲಿ ಅವರಿಗೆ ಮನೆ ಊಟದ ವ್ಯವಸ್ಥೆ ಆಗುತ್ತೆ. ಆ ಕಾರಣಕ್ಕಾಗಿ ನೀವು ವೈದ್ಯಾಧಿಕಾರಿಗಳ ರಿಪೋರ್ಟ್ ಅನ್ನು ಕೊಡಿ ಅಂತ ಹೇಳಿ ಕೇಳಿದ್ರು. ವೈದ್ಯಾಧಿಕಾರಿಗಳು ಜೈಲಿನ ವೈದ್ಯಾಧಿಕಾರಿಗಳು ಕೊಟ್ಟಂತ ರಿಪೋರ್ಟ್ ನಲ್ಲಿ ಎಲ್ಲಿಯೂ ಕೂಡ ದರ್ಶನ್ಗೆ ಅತಿಸಾರ ಮತ್ತೆ ಅಜೀರ್ಣದ ಆಗಿದೆ ಅನ್ನುವಂಥದ್ರ ಬಗ್ಗೆ ವರದಿ ಉಲ್ಲೇಖ ಆಗಿರಲಿಲ್ಲ. ಆ ವರದಿ ಅಂದ್ರೆ ಜೈಲ್ ಅಧಿಕಾರಿಗಳು ಕೊಟ್ಟಂತ ಮೆಡಿಕಲ್ ರಿಪೋರ್ಟ್ ಅಲ್ಲಿ ದರ್ಶನ್ ಅವರಿಗೆ ಬಲಭುಜಕ್ಕೆ ಒಂದಷ್ಟು ಸಮಸ್ಯೆ ಇದೆ ಅನ್ನುವಂತ ರಿಪೋರ್ಟ್ ಬಿಟ್ರೆ ಯಾವುದೇ ರೀತಿಯ ಊಟದಿಂದ ಆಗ್ತಿರುವಂತ ಸಮಸ್ಯೆ ಬಗ್ಗೆ ಆ ರಿಪೋರ್ಟ್ ಅಲ್ಲಿ ಉಲ್ಲೇಖ ಆಗಿರಲಿಲ್ಲ. ಆ ಕಾರಣಕ್ಕಾಗಿಯೇ ಇವತ್ತು ದರ್ಶನ್ ಅವರಿಗೆ ಮನೆ ಊಟವನ್ನ ಕೊಡ್ಲಿಕ್ಕೆ ನ್ಯಾಯಾಧೀಶರು ನಿರಾಕರಿಸಿ ಅರ್ಜಿಯನ್ನ ವಜಾ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಗೊತ್ತಾಗಿರುವಂತದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಅನ್ನ ಇವತ್ತು ಕೋರ್ಟ್ ತನ್ನ ಆದೇಶದ ಮೂಲಕ ಕೊಟ್ಟಿದೆ. ಬಿರಿಯಾನಿ ನಿರೀಕ್ಷೆಯಲ್ಲಿದ್ದಂತಹ ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಮುದ್ದೆಯೇ ಈಗ ಫಿಕ್ಸ್ ಆಗಿದೆ. ಜೈಲಾಧಿಕಾರಿಗಳು ದರ್ಶನ್ಗೆ ಆದೇಶದ ವಿಚಾರವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಕೇಳ್ತಿದ್ದ ಹಾಗೆ ದರ್ಶನ್ ಬೇಸರಗೊಂಡಿದ್ದಾರೆ ಅನ್ನುವಂತಹ ಇನ್ಸೈಡ್ ಸೋರ್ಸ್ ಡೀಟೇಲ್ಸ್ ಸಿಗ್ತಾ ಇದೆ. ಕೋರ್ಟ್ ಆದೇಶದ ವಿವರಣೆಯನ್ನ ದರ್ಶನ್ಗೆ ಜೈಲಾಧಿಕಾರಿಗಳು ತಿಳಿಸಿದ್ದಾರೆ. ಸಹಜವಾಗಿ ಅವರು ಅರ್ಜಿ ಹಾಕೊಂಡಂತಹ ಸಂದರ್ಭದಲ್ಲಿ ಅದರ ಒಂದು ರಿಸಲ್ಟ್ ಏನ್ ಬಂದಿದೆ ಅದನ್ನ ಜೈಲಾಧಿಕಾರಿಗಳ ಮೂಲಕವೇ ಆರೋಪಿಗೆ ತಲುಪಿಸಬೇಕಾಗುತ್ತೆ. ಅದೇ ರೀತಿಯಾಗಿ ಆರೋಪಿಗೆ ಜೈಲಾಧಿಕಾರಿಗಳು ಹೋಗಿ ಕೋರ್ಟ್ನಿಂದ ನಿಮ್ಮ ಅರ್ಜಿ ವಜಾಗೊಂಡಿದೆ, ನಿಮಗೆ ಜೈಲೂಟವೇ ಮುಂದಿನ ದಿನಗಳಲ್ಲಿ ಕಂಟಿನ್ಯೂ ಮಾಡ್ತೀವಿ ಅಂತ ತಿಳಿಸಿದಾಗ ಸಹಜವಾಗಿ ಆ ಬಿರಿಯಾನಿನೋ ಮತ್ತೊಂದು ನಿರೀಕ್ಷೆಯಲ್ಲಿದ್ದಂತಹ ದರ್ಶನ್ ಬೇಸರಕ್ಕೆ ಒಳಗಾಗಿದ್ದಾರೆ. ಯಾಕಂದ್ರೆ ಅವರು ಆರೋಗ್ಯದ ನೆಪವನ್ನ ಹೇಳಿದ್ರು. ನಾನೊಬ್ಬ ಸ್ಟಾರ್ ನಟ, ನನಗೆ ಪ್ರೋಟೀನ್ನ ಅವಶ್ಯಕತೆ ಇದೆ, 10 kg ತೂಕ ಕಳ್ಕೊಂಡಿದ್ದೀನಿ, ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡಿ ಅಂತ ಜೈಲಾಧಿಕಾರಿಗಳಿಗೂ ಕೂಡ ಪತ್ರವನ್ನ ಬರ್ಕೊಂಡಿದ್ರು. ಆನಂತರ ಆರೋಗ್ಯದ ನೆಪ ಹೇಳ್ಕೊಂಡಾದ್ರೂ ನಾವು ಇದಕ್ಕೆ ಅವಕಾಶ ಪಡ್ಕೊಳ್ಬಹುದಾ ಅಂತ ಪ್ರಯತ್ನವನ್ನ ನಡೆಸಿದ್ರು. ಆದ್ರೆ ಅದ್ಯಾವುದಕ್ಕೂ ಕೂಡ ಕೋರ್ಟ್ ಮಾನ್ಯತೆಯನ್ನ ಕೊಟ್ಟಿಲ್ಲ. ಪರಿಣಾಮ ಜೈಲೂಟವೇ ಗಟ್ಟಿಯಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇವತ್ತು ಒಂದ್ ರೀತಿ ದರ್ಶನ್ ಇಷ್ಟು ದಿನ ಸಪ್ಪೆ ಮೊರೆಯಲ್ಲಿದ್ರು, ಮೌನಕ್ಕೆ ಶರಣಾಗಿದ್ರು ಅಂತ ಹೇಳ್ತಾ ಇದ್ವಿ. ಒಂದು ಸಂತಸದ ಒಂದು ವಾತಾವರಣ ಅವರ ಮುಖದಲ್ಲಿ ಕಾಣಿಸಬಹುದು ಅಂತ ಅಂದಾಜು ಮಾಡಲಾಗಿತ್ತು. ಆದ್ರೆ ಈ ಆದೇಶ ಅವ್ರಿಗೆ ಯಾವ ರೀತಿಯಾದಂತಹ ಬೇಸರವನ್ನ ತರಿಸಿದೆ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಖಂಡಿತವಾಗೂ ಈಗಾಗಲೇ ದರ್ಶನ್ ಒಂದು ಕಳೆದ ಸೋಮವಾರ ವಿಜಯಲಕ್ಷ್ಮಿ ಬಂದು ಭೇಟಿ ಕೊಟ್ಟ ಸಂದರ್ಭದಲ್ಲೂ ಸಹ ಈ ಒಂದು ಏನು 25ಕ್ಕೆ ಆದೇಶ ಕಾಯ್ದಿರಿಸಲಾಗಿದೆ. ಹಾಗಾಗಿ ಅವತ್ತು ನನಗೆ ಮನೆ ಊಟ ಸಿಗ್ತದೇನೋ ನಿರೀಕ್ಷೆಯಲ್ಲಿ ಬಹಳ ಖುಷಿಯಿಂದಾನೇ ಇದ್ರು. ಯಾಕಂದ್ರೆ ಸಾಕಷ್ಟು ಕೆಲ ದಿನಗಳಿಂದ ಜೈಲೂಟ ಸರಿಯಾಗಿ ಸೇವನೆ ಮಾಡಕ್ಕಾಗದೆ ಸಾಕಷ್ಟು ವೆಯ್ಟ್ ಲಾಸ್ ಆಗಿರೋ ಜೊತೆಗೆ ಒಂದಷ್ಟು ಏನು ಊಟ ಮಾಡಕ್ಕಾಗದೆ ಪರದಾಡ್ತಿದ್ರು. ಆ ಹಿನ್ನೆಲೆಯಲ್ಲಿ ಒಂದ್ ಕಡೆಗೆ ನ್ಯಾಯಾಲಯದಲ್ಲಿ ನನಗೆ ಅನುಮತಿ ಸಿಗುತ್ತೆ, ಊಟಕ್ಕೆ ಮನೆ ಊಟ ತೆಗೆದುಕೊಂಡು ಆರಾಮಾಗಿ ಊಟ ಮಾಡ್ಬೋದು ಅನ್ನೋ ನಿರೀಕ್ಷೆಯಲ್ಲಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆಗೆ ಇವತ್ತು ನ್ಯಾಯಾಲಯದಲ್ಲಿ ಪ್ರಕರಣ ವಜಾ ಆಗ್ತಿದ್ದಂತೆ
ಈಗ ದರ್ಶನ್ಗೆ ಸಂಬಂಧಪಟ್ಟಂಗೆ ಜೈಲು ಅಧಿಕಾರಿಗಳು ಹೋಗಿ ಮಾಹಿತಿಯನ್ನ ತಿಳಿಸ್ತಾರೆ. ತಿಳಿಸಿದ ತಕ್ಷಣ ತುಂಬಾ ಬೇಸರದಲ್ಲಿ ಜೈಲು ಅಧಿಕಾರಿಗಳ ಬಳಿ ಸರಿಯಾಗಿ ಮಾತನಾಡದೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆಗೆ ಬಹಳ ಖುಷಿಯಿಂದ ಇವತ್ತು ನನಗೆ ಮನೆ ಊಟ ಬರ್ತದೆ ಅನ್ನೋ ನಿರೀಕ್ಷೆಯಲ್ಲಿದ್ದ ದರ್ಶನ್ಗೆ ಬೇಸರ ಆಗಿರುವಂತದ್ದು. ಇನ್ನು ವಿಜಯಲಕ್ಷ್ಮಿ ಅವರು ಸಹ ಇವತ್ತು ಬರಬೇಕಾಗಿತ್ತು. ಅಂದ್ರೆ ಸಾಕಷ್ಟು ವಿಚಾರಗಳ ಬಗ್ಗೆ ವಿಜಯಲಕ್ಷ್ಮಿ ಜೊತೆ ಚರ್ಚೆ ಮಾಡಿದ್ರು. ಹಾಗಾಗಿ ಇವತ್ತು ವಿಜಯಲಕ್ಷ್ಮಿ ಸಹ ಬಂದಿಲ್ಲ. ಹಾಗಾಗಿ ನಾಳೆ ಅಥವಾ ನಾಳಿದ್ದು ಭೇಟಿ ಆಗೋ ಸಾಧ್ಯತೆ ಇದೆ. ಜೊತೆಗೆ ಏನ್ ನ್ಯಾಯಾಲಯದಲ್ಲಿ ಇವತ್ತು ತೀರ್ಪು ಬಂದಿದೆ, ಏನು ವಜಾ ಆಗಿದೆ ಅರ್ಜಿ, ಅದನ್ನ ಮತ್ತೆ ಹೈಕೋರ್ಟ್ಗೆ ಏನಾದ್ರು ಹೋಗ್ತಾರ ಅನ್ನೋದ್ರಿಂದ ಮುಂದೆ ಕಾನೂನು ಬಗ್ಗೆ ಏನು ಅಡ್ವೊಕೇಟ್ ಬಗ್ಗೆ ಜೊತೆಲಿ ಚರ್ಚೆ ಮಾಡೋ ಸಾಧ್ಯತೆಗಳು ಇರುವಂತದ್ದು. ಮಮತಾ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ದರ್ಶನ್ಗೆ ಜೈಲೂಟವೇ ಕಾಯಮಾಗಿದೆ. ಮನೆಯೂಟದ ನಿರೀಕ್ಷೆಯನ್ನ ಹೊಂದಿದ್ರು, ಅದರ ಅವಕಾಶವನ್ನ ಕಲ್ಪಿಸಿಕೊಟ್ಟಿಲ್ಲ ಕೋರ್ಟ್. ದರ್ಶನ್ ಕ್ಷಮಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಮೃತ ರೇಣುಕಾಸ್ವಾಮಿಯ ತಂದೆ ಶಿವನಗೌಡ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಕಳೆದ 2-3 ದಿನಗಳಿಂದ ಹಬ್ಬಿದ ವದಂತಿ, ಕಾಂಪ್ರಮೈಸ್ ವದಂತಿಗೆ ತೆರೆ ಎಳೆದಿದ್ದಾರೆ. ದರ್ಶನ್ ಜೊತೆ ಯಾವ ರಾಜಿ ಸಂಧಾನವೂ ಕೂಡ ಸಾಧ್ಯ ಇಲ್ಲ. ದರ್ಶನ್ ಮನೆಗೆ ಬರೋದಾದ್ರೆ ಬರಲಿ, ವಿಶಾಲ ಮನೋಭಾವದಿಂದಷ್ಟೇ ನಾನು ಈ ಹೇಳಿಕೆಯನ್ನು ಕೊಟ್ಟಿದ್ದೀನಿ ವಿನಃ ಕಾಂಪ್ರಮೈಸ್ಗಲ್ಲ ಅನ್ನೋದನ್ನ ಅವ್ರು ಹೇಳಿದ್ದಾರೆ. ನನ್ನ ಮಗನನ್ನ ಕೊಂದವರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋದನ್ನ ಪುನರುಚ್ಚರಿಸಿದ್ದಾರೆ. ಆ ಮೂಲಕ ಪುತ್ರ ಶೋಕಂ ನಿರಂತರಂ ಅನ್ನೋದನ್ನ ಶಿವನಗೌಡ ಅವರ ಮಾತಿನ ತಾತ್ಪರ್ಯದಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು. ರೀತಿ ಕಾಂಪ್ರಮೈಸ್ ಅನ್ನೋದು ಸಾಧ್ಯನೇ ಇಲ್ಲದ ಮಾತು. ನಮ್ಮ ಸಂಕಟ ನಮಗಿದೆ, ಆದ್ರೆ ನಾವೊಂದು ವಿಶಾಲ ಭಾವನೆಯಿಂದ ಯಾರು ಬಂದರೂ ನಾವೇನು ಇಲ್ಲ ಅನ್ನೋ ಭಾವನೆ ಅಂದರೆ ಸಹಜವಾಗಿ ಹೇಳಿರೋ ಮಾತು. ಆದರೆ ವೈಯಕ್ತಿಕವಾಗಿ ನಾನು ಅವ್ರನ್ನ ಭೇಟಿ ಮಾಡಲಿಕ್ಕೆ, ಅವ್ರ ಜೊತೆ ಮಾತಾಡಲಿಕ್ಕಾಗಲಿ, ಯಾವುದೇ ರೀತಿ ಕಾಂಪ್ರಮೈಸ್ ಮಾಡೋಕ್ಕಾಗಲಿ ಆ ದೃಷ್ಟಿಯಿಂದ ಅವ್ರಿಗೆ ಹೇಳೇ ಇಲ್ಲ. ಅವ್ರು ಯಾವಾಗಲೂ ನಮಗೆ ತೊಂದರೆ ಕೊಟ್ಟರಿಂದ ನನ್ನ ಮಗನ ನೋವಿನ ಸಂಕಟ ನನಗೆ ಗೊತ್ತವಿನ ಅವ್ರಿಗೇನು ಗೊತ್ತು? ನನ್ನ ಮಗ ಎಷ್ಟು ಒದ್ದಾಡಿದ್ದಾನೆ ಕಿತ್ತಾಡಿದ್ದಾನೆ ಅನ್ನೋದು ನನಗೆ ಗೊತ್ತು. ಅದರಿಂದ ಅವ್ರ ಜೊತೆ ಯಾವುದೇ ರೀತಿಯಾಗಲಿ ನಾನು ಸಂಪರ್ಕದಲ್ಲಿ ಕಾಂಪ್ರಮೈಸ್ ಪ್ರಶ್ನೆನೇ ಇಲ್ಲ. ಕಾನೂನು ಹೋರಾಟ ನಡೀತಿ, ಕಾನೂನು ಹೋರಾಟ ನಡೀತೈತೆ, ಕಾನೂನು ಪ್ರಕಾರ ನಡೀತೈತೆ. ಕೋರ್ಟ್ ಇದೆ, ನ್ಯಾಯ ಇದೆ, ಪೊಲೀಸರಿದ್ದಾರೆ, ಸರ್ಕಾರ ಇದೆ. ಸರ್ಕಾರ ಇಲ್ಲಿವರೆಗೂ ನಮಗೆ ನ್ಯಾಯಯುತವಾಗಿ ದೊರಕಿಸ್ಕೊಟ್ಟಿದೆ, ಮುಂದೇನೂ ದೊರಕಿಸ್ಕೊಡ್ತೈತೆ. ನ್ಯಾಯಾಲಯನೂ ಕೂಡ ಇಲ್ಲಿವರೆಗೂ ಏನು ನಡೆದಿದೆ ಅದು ನಮ್ಮ ತೃಪ್ತಿ ಇದೆ. ಮುಂದೇನೂ ಕೂಡ ನಾವು ನ್ಯಾಯಕ್ಕೆ ಹೋರಾಡ್ತೇವೇನ ಯಾವುದೇ ರೀತಿಯಿಂದ ಇನ್ನೊಬ್ಬರಿಗಾಗಲಿ ಯಾರಿಗಾಗಲಿ ನಮಗೇನು ಸಂಬಂಧ ಇಲ್ಲದ ವಿಚಾರ ಅದು ತಿಳಿತ್ರ. ಇಷ್ಟು ನನ್ನ ಅಭಿಪ್ರಾಯ. ನಾವು ನ್ಯಾಯನೇ ಬಯಸೋದು. ನಾವು ನಮ್ಮ ಮಗನಿಗೆ ಆದ ಅನ್ಯಾಯಕ್ಕೆ ನಾವು ನ್ಯಾಯದ ಮೊರೆ ಹೋಗಿದ್ದೆ ಸರ್ಕಾರ ಹೋಗಿದ್ದೆ, ನ್ಯಾಯ ಸಿಗತ್ತಂತ ನಮ್ಮ ಭರವಸೆ ಇದೆ. ಅವ್ರಿಗೆ ಕಠಿಣ ಶಿಕ್ಷೆ ಯಾರ್ಯಾರಾಗಿರಲಿ, ನಮ್ಗೆ ಯಾರು ಅಂತದಲ್ಲ, ಅವ್ರಿಗೆ ಶಿಕ್ಷೆ ಆಗಬೇಕು. ದರ್ಶನ್ಗೆ ಯಾಕೆ ಹೀಗಾಯ್ತೋ ಗೊತ್ತಿಲ್ಲ, ಇದು ಇಂಡಸ್ಟ್ರಿಯ ಹಲವರು ಹೇಳ್ತಾ ಇರೋ ವಿಚಾರ. ಅದೇ ರೀತಿಯಾಗಿ ನಿರ್ಮಾಪಕಿ ಮತ್ತು ವಿಜಯಲಕ್ಷ್ಮಿ ಮತ್ತು ದರ್ಶನ್ ಅವರ ಆಪ್ತಿಯೂ ಆಗಿರುವಂತಹ ಲತಾ ಜಯಪ್ರಕಾಶ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ಮತ್ತು ವಿಜಯಲಕ್ಷ್ಮಿ ಬಂಡಿ ಮಹಾಕಾಳಿ ಆರಾಧಕರು. ದರ್ಶನ್ಗೆ ಹೀಗಾಗಿದ್ದಕ್ಕೆ ನಮಗೆ ಬೇಸರ ಇದೆ. ನವೆಂಬರ್ವರೆಗೂ ಅವ್ರಿಗೆ ದಿನ ಸರಿ ಇಲ್ಲ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿತ್ತು. ಅದಕ್ಕೆ ತಕ್ಕ ಹಾಗೆ ಅವರು ಪೂಜೆ ಕೂಡ ಮಾಡ್ಕೊಳ್ತಾ ಇದ್ರು. ವಿಜಯಲಕ್ಷ್ಮಿ ಅವರೇ ಈಗ ಅವರಿಗೆ ಒಂದು ರೀತಿಯಾಗಿ ಶಕ್ತಿ ಅಂತ ಕೂಡ ಅವ್ರು ಹೇಳ್ಕೊಂಡಿದ್ದಾರೆ. ವಿಜಯಲಕ್ಷ್ಮಿ ಅತ್ತಿಗೆಯಿಂದಲೇ ದರ್ಶನ್ಗೆ ಬಲ ಬಂದಿರುವುದು. ಆದಷ್ಟು ಬೇಗ ಅಣ್ಣ ಜೈಲಿನಿಂದ ಹೊರಬರಲಿ ಅನ್ನೋದೇ ನಮ್ಮೆಲ್ಲರ ಪ್ರಾರ್ಥನೆ ಅಂತ ಲತಾ ಜಯಪ್ರಕಾಶ್ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಲತಾ ಜಯಪ್ರಕಾಶ್ ಅವರಿದ್ದಾರೆ. ಮೊದಲೇದಾಗಿ ಏನಂದ್ರೆ, ನೀವು ವಿಜಯಲಕ್ಷ್ಮಿ ಅವರ ಆಪ್ತೆ. ಈಗ ದರ್ಶನ್ ಅವರು ಒಂದು ಪ್ರಕರಣದಲ್ಲಿ ಒಂದು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಈ ಒಂದು ಪ್ರಕರಣದ ಬಗ್ಗೆ ವಿಜಯಲಕ್ಷ್ಮಿ ಅವರ ಬಗ್ಗೆ ಒಂದು ಅವರು ಏನು ಆರೋಪಿ ಅಂತ ಸ್ಥಾನದಲ್ಲಿದ್ದಾರೆ, ಅದು ಬೇಡ, ಆದಷ್ಟು ಬೇಗ ಮುಕ್ತ ಆಗಿ ಅದರಿಂದ ಅವರು ರೇಣುಕಾಸ್ವಾಮಿ ಅವ್ರ ಮನೆಗೂ ಅಷ್ಟೇ ತುಂಬ ಸಿಂಪತಿ ತೋರಿಸ್ಬೇಕು ಯಾರೇ ಆದ್ರೂ. ಯಾಕಂದ್ರೆ ನಮ್ಮದೇ ಮಕ್ಕಳಿಗೆ ಆ ಥರ ಒಂದು ಸ್ಥಿತಿ ಬಂದರೆ ಅದು ತಡೆಯೋಕ್ಕಾಗಲ್ಲ. ಇದು ಏನು ಅವ್ರ ಗ್ರಾಚಾರ ಏನಿತ್ತು, ಇವ್ರ ಗ್ರಾಚಾರ ಏನಿತ್ತು ಅದೇನು ನಮ್ಗೆ ಹೇಳಕ್ಕೆ ಬರಲ್ಲ. ಅದರಲ್ಲೂ ದೊಡ್ಡ ಸ್ಟಾರು, ಅಂಥ ಸ್ಟಾರ್ ಹೋಗಿ ಒಂದು ಸಿಲ್ಲಿ ಮ್ಯಾಟ್ರಲ್ಲಿ ಒಂದು ತಗ್ಲಾಕೊಳ್ತಾರೆ ಅಂದರೆ, ಆ ಸಿಲ್ಲಿ ಮ್ಯಾಟ್ರ್ ಹೋಗಿ ಈ ಥರ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಜೀವಕ್ಕೆ ಅಪಾಯ ಬಂದು ಜೀವನೇ ಹೋಗೋಷ್ಟು ಆಯಿತು ಅಂದಾಗ ಅದು ಎಂಥ ಸೂಕ್ಷ್ಮ ಅನ್ನೋದು ಒಂದು. ಈ ಪ್ರಕರಣ ಏನಿದೆ, ನಾವೆಲ್ಲ ಪಾಠ ಕಲಿಯೋದು. ಇದು ಯಾರೇ ಆದರೂ ಅಷ್ಟೇ, ನಾವು ಏನೇ ಇದ್ರೂ ದುಡ್ಡು ಕಾಸು ಏನೇ ಇದ್ರೂ ಅದೆಲ್ಲ ಮುಖ್ಯ ಆಗಲ್ಲ. ದೈವ ಬಲ ಇರಬೇಕು. ಏನೇ ಮಾಡಬೇಕು ಅಂದ್ರೂ ನಾವು ಯಾವಾಗಲೂ ಅಷ್ಟೇ ದೇವ್ರನ್ನ ಸ್ಮರಣೆ ಮಾಡ್ಕೊಂಡು ನಾವು ಏನೇ ಮಾಡಿದ್ರು ಅದು ಒಳ್ಳೇದೇ ಆಗುತ್ತೆ. ಅವ್ರು ಅಷ್ಟು ಮಾಡಿನೂ ಇಷ್ಟು ಒಂದು ಕಂಟಕ ಬಂದು ಅವ್ರಿಗೆ ತಗಲಾಕೊಂಡಿದ್ದಾರೆ ಈ ಥರ ಒಂದು ಸಮಸ್ಯೆಯಲ್ಲಿ ಅಂದಾಗ. ಸೊ ನಾವೆಲ್ಲ ಕಲಿಬೇಕಾಗಿರೋದು ಅದೇ. ಬೇಡ, ಯಾವಾಗಲೂ ಅಷ್ಟೇ ಶಾಂತಿ ಮನಸ್ಸಿಂದ ಒಂದು ಕೋಪ ಮಾಡ್ಕೊಳ್ಳೋದು ಕಮ್ಮಿ ಮಾಡಿಕೊಂಡು ಆದಷ್ಟು ಏನಾಗ್ತಿದೆ ನಮ್ಮ ಸುತ್ತಲೂ ಏನಾಗ್ತಿದೆ ಅನ್ನೋ ಒಂದು ನಮಗೆ ಸ್ವಯಂ ಸಾಮಾನ್ಯ ಪ್ರಜ್ಞೆ ಬರಬೇಕು. ಅಂದರೆ ಸೆಲ್ಫ್ ಕಾಮನ್ ಸೆನ್ಸ್ ಅನ್ನೋದು ಎಲ್ಲರಿಗೂ ಮುಖ್ಯ. ಈ ಅಕ್ಕಪಕ್ಕ ಏನಾದರೂ ಆಗ್ತಿರಲಿ, ನಮ್ಗೆ ಏನಾಗ್ತಿದೆಯೋ ನಮ್ಮ ಪಾಡಿಗೆ ನಾವು ಹೋಗೋಣ, ಏನು ಮಾಡಿದ್ರು ಮಾಡೋಣ ಅನ್ನೋದು ಇರಬಾರ್ದು.
ಯಾರಿಗೇನು ತೊಂದರೆ ಆಗುತ್ತೆ ಅನ್ನೋದು ನಾವು ಅರ್ಥಕೊಂಡ್ರೆ ನೋಡಿ ಇಂಥದ್ದು ಇದೊಂದು ದೊಡ್ಡ ಪಾಠ ನಮಗೆ. ಅಣ್ಣನಿಗೂ ಅದೇ ಅಂದ್ಕೊಳ್ತೀವಿ ನಾವು. ಅಣ್ಣನೂ ಇದು ಒಂದು ನಿಜವಾಗ್ಲೂ ಇನ್ನು ಅವರು ತುಂಬ ಪಶ್ಚಾತ್ತಾಪ ಆಲ್ರೆಡಿ ಪಟ್ಬಿಟ್ಟಿದ್ದಾರೆ. ಅವ್ರಿಗೆ ಗೊತ್ತೇ ಇಲ್ಲದೆ ಆಗಿರೋದು ಇದು, ಅವ್ರು ಅಂದ್ಕೊಂಡೂ ಇಲ್ಲ. ಅವ್ರೇನು ಅವ್ರಿಗೆ ನವೆಂಬರ್ವರೆಗೂ ಟೈಮ್ ಚೆನ್ನಾಗಿಲ್ಲ ಅನ್ನೋದನ್ನ ನೀವು ತಿಳಿಸಿದ್ರಿ. ಅದಕ್ಕೇನಾದ್ರೂ ಪರಿಹಾರ ಮಾಡೋದು ಅಥವಾ ಅದಕ್ಕೇನಾದ್ರು ಪೂಜೆ ಮಾಡೋದು ಏನಾದ್ರು ಮಾಡಿದ್ದಾರೆ ಅವರು. ಅಂದರೆ ಎಲ್ಲರೂ ತಿಳಿಸಿದ್ದಾರೆ. ಆಲ್ಮೋಸ್ಟ್ ಅವರು ಹೋಗೋದು ಒಳ್ಳೆ ಭಟ್ರ ಹತ್ರ ಹೋಗ್ತಾರೆ ವಿಜಯತ್ಗೆನು. ಸೊ ಅವರು ತಿಳಿಸಿದ್ದಾರೆ. ಆಮೇಲೆ ನನ್ನ ತಮ್ಮ ತುಂಬ ಕ್ಲೋಸ್ ಇದ್ದಾನೆ ದರ್ಶನ್ ನನಗೆ. ಸೊ ಹಂಗಾಗಿ ಅವನು ಕೂಡ ತಿಳಿಸಿದ್ದಾನೆ. ಯಾಕಂದರೆ ಇಲ್ಲಿ ಇನ್ನೂ ಒಂದು ಏನಂದರೆ ನನ್ನ ಮಕ್ಕಳು ಇಬ್ಬರೂ ಶ್ರವಣ ನಕ್ಷತ್ರ ಮಕರ ರಾಶಿ ಇದ್ದಾರೆ. ಮತ್ತು ನಮ್ಮ ಮನೇಲಿ ನಮ್ಮ ತಂದೆಯೂ ಶ್ರವಣ ನಕ್ಷತ್ರ ಮಕರ ರಾಶಿ, ಮತ್ತು ದರ್ಶನ್ ಅನ್ನೊಂದು ಕೂಡ ಶ್ರವಣ ನಕ್ಷತ್ರ ಮಕರ ರಾಶಿ ಇದೆ. ಇದೇನಾಗ್ತಿತ್ತು, ನಾವು 3 ಜನ ಜಾತಕ ನೋಡ್ತಾ ನೋಡ್ತಾ ಅಣ್ಣಂದು ನೋಡ್ತಿರ್ತೀವಿ, ಯಾವಾಗಲೂ ನೋಡ್ತೀವಿ. ಯಾಕಂದರೆ ಅವ್ರಿಗೆ ಕಾಳಿದೇ ಬೇಕು ಪವರ್ ಯಾವಾಗ್ಲೂ. ಅದು ಅನ್ಎಕ್ಸ್ಪೆಕ್ಟೆಡ್ಲಿ ಅಣ್ಣ ಕೂಡ ಮುಂಚೆಯಿಂದನೂ ಚಾಮುಂಡಿಗೆ ತುಂಬ ಹೋಗ್ತಾರೆ, ನಿಮಗೆ ಗೊತ್ತಿದೆ. ಇಲ್ಲೂ ಕಾಳಿಗೂ ಅಷ್ಟೇ, ನಮ್ಮ ಕಾಳಿಗೂ ಹಂಗೇನೆ ಪೂಜೆ ಮಾಡ್ತಾರೆ. ಅವ್ರು ಯಾವತ್ತೂ ದೇವ್ರನ್ನೂ ತಪ್ಸಲ್ಲ. ಇದೇನಾಗಿದೆ ಗ್ರಹಚಾರ ಅನ್ನೋದು ನಿಜವಾಗ್ಲೂ ಎಲ್ಲರಿಗೂ ಒಂದು ಶಾಕಿಂಗ್ ಇದು. ಸರ್ಪ್ರೈಸಿಂಗ್ ಅನ್ನೋಕ್ಕಿಂತ ಶಾಕಿಂಗ್ ಇದು. ನಿಜವಾಗ್ಲೂ ಆಗತ್ತಾ ಇವ್ರು ಮಾಡಿದ್ರ? ಯಾಕಂದ್ರೆ ಅಂಥ ಮನುಷ್ಯನೇ ಅಲ್ಲ. ಅಂಥ ಮನುಷ್ಯ ಅಲ್ಲದೆ ಇರೋರು ಹೋಗ್ಬಿಟ್ಟು ಇದನ್ನ ಈ ಥರ ಮಾಡಿದ್ದಾರೆ, ಅದು ಒಂದು ಜೀವನ ತೆಗ್ದಿದ್ದಾರೆ ಅಂದರೆ ಅದು ನಿಜವಾಗ್ಲೂ ಯಾರೂ ನಂಬಕ್ಕೆ ಆಗಲ್ಲ. ಎಷ್ಟು ವರ್ಷದಿಂದ ನಿಮ್ಮ ದರ್ಶನ್ ಅವರಾಗಲಿ ವಿಜಯಲಕ್ಷ್ಮಿ ಅವರ ಒಡನಾಟ ನಿಮಗೆ ಅವ್ರಿಗೆ? ಅತ್ತಿಗೆ ಒಡನಾಟ ಅಂದರೆ ನನಗೆ ಅವ್ರ ಅತ್ತಿಗೆ ಅಂದರೆ ನನಗೆ ಪ್ರಿಯಾಂಕಾ ಮೇಡಮ್ ತುಂಬ ಕ್ಲೋಸ್ ಫ್ರೆಂಡ್ಸ್ ಅವರು. ಸೊ ಅಲ್ಲಿಂದ ಯಾವಾಗಲೂ ಮುಂಚೆಯಿಂದ ಅಂದರೆ 2013-14ಇಂದನೂ ಅದಕ್ಕೆ ಬಗ್ಗೆ ತುಂಬ ಹೇಳ್ತಾರೆ ಮೇಡಮ್. ಯಾವಾಗಲೂ ನಾವು ಫ್ರೆಂಡ್ಶಿಪ್ ಆಗಿದೆ, ಇಲ್ಲ ತುಂಬ ಒಳ್ಳೆಯವಳು ವಿಜಿ ಅಂತ. ನನಗೆ ಆ ಥರ ಕನೆಕ್ಟ್ ಆಗ್ತಾಯಿದ್ರು ಅದಕ್ಕೆ. ಈಗ ಅಣ್ಣ ಏನಂದರೆ ನಮ್ಮ ದೇವಸ್ಥಾನದಿಂದ ಕನೆಕ್ಟ್ ಆಗಿದ್ದಾರೆ. ಅವರು 2015 ಮುಂಚೆ ಶೂಟಿಂಗ್ ಎಲ್ಲ ಬರ್ತಿದ್ರು. ಶೂಟಿಂಗ್ ಬಂದು ಅಂಬರೀಷ ಶೂಟಿಂಗ್ ಎಲ್ಲ ನಮ್ಮ ದೇವಸ್ಥಾನದಲ್ಲೇ ಆಗಿದೆ. ಸೊ ಅದು ಅಷ್ಟೊಂದೆಲ್ಲ ನಮ್ಗೆ ಅಷ್ಟೊಂದು ಕನೆಕ್ಷನ್ಸ್ ಇರಲಿಲ್ಲ. ಬಟ್ ಈಗ 2016-15 ಎಂಡಲ್ಲಿ ಅನ್ಸುತ್ತೆ ಸ್ಟಾರ್ಟ್ ಆಗಿದ್ದು. ಅವಾಗಿಂದ ಅವ್ರು ತುಂಬ ದೇವ್ರನ್ನ ನಂಬ್ತಿದ್ರು. ಆಮೇಲೆ ಹಂಗೆ ಹೋಗ್ತಾ ಹೋಗ್ತಾ ನನ್ನ ತಮ್ಮ ತುಂಬ ಅವ್ರಿಗೆ ತುಂಬ ಕ್ಲೋಸೆಸ್ಟ್ ಫ್ರೆಂಡ್ ಥರ ಅವರು ಇಬ್ಬರೂ, ಶಶಿ. ಸೊ ಹಿಂಗಾಗಿ ಇದೋಯ್ತು. ಮತ್ತು ಇನ್ನೊಂದು ಅವನು ಅಷ್ಟೇ ತುಂಬ ಸರಿ ಹೇಳಿದ್ದಾನೆ. ಅದು ಕೇಳ್ತಾರೆ, ಆದರೆ ಏನೇ ನೀವೇನೇ ಹೇಳಿ ಒಳ್ಳೇದು ಅವ್ರು ತಗೊಳ್ತಾರೆ. ಆದರೆ ಈ ಟೈಮಲ್ಲಿ ಏನು ಅದೇ ಹೇಳ್ತಿದ್ದಾನಲ್ಲ ಈ ಗ್ರಾಚಾರ, ಆದರೆ ನವೆಂಬರಲ್ಲಿ ಅವ್ರಿಗೆ ದರ್ಶನ್ ಪರ ಬ್ಯಾಟ್ ಬೇಯಿಸೋದನ್ನ ಈಗ ಸ್ಯಾಂಡಲ್ವುಡ್ನ ಅನೇಕರು ಮುಂದುವರೆಸಿದ್ದಾರೆ. ಈ ಸಾಲಿಗೆ ಸೇರ್ತಾ ಇರೋದು ಹಿರಿಯ ನಟಿ ಗಿರಿಜಾ ಲೋಕೇಶ್ ಅವರು. ದರ್ಶನ್ ಸ್ಥಿತಿಯನ್ನು ನೆನೆದು ಕಣ್ಣೀರು ಹಾಕಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ದರ್ಶನ್ ಒಡನಾಟವನ್ನ ನೆನೆದಿದ್ದಾರೆ. ದರ್ಶನ್ ಬಗ್ಗೆ, ಅವರ ಕ್ಯಾರೆಕ್ಟರ್ ಬಗ್ಗೆ ಒಳ್ಳೆ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ. ಜೀವನದಲ್ಲಿ ಕಷ್ಟಪಟ್ಟು ಬೆಟ್ಟದಂತೆ ದರ್ಶನ್ ಬೆಳೆದಿದ್ದಾನೆ. ದರ್ಶನ್ ತುಂಬಾ ಮುಗ್ಧ ಹುಡುಗ ಅಂತೆಲ್ಲ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಆಚೆ ಬರಲಿ ಅಂತ ಗಿರಿಜಾ ಲೋಕೇಶ್ ಅವರು ದರ್ಶನ್ ಬಗ್ಗೆ ಮಾತಾಡ್ತಾ ಭಾವುಕ ಸನ್ನಿವೇಶಕ್ಕೂ ಕೂಡ ಕಾರಣ ಆದ್ರು. ದರ್ಶನ್ ಹಾಗೂ ಸೃಜನ್ ಅವರ ಒಡನಾಟ, ಅವರ ಸ್ನೇಹ ಎಲ್ಲರೂ ಕೂಡ ನೋಡಿದ್ವಿ ನಾವು. ನಾನು ಏನನ್ನು ಹೇಳಿ, ಒಂದು ತಾಯಿ ಕಷ್ಟಪಟ್ಟಿರೋದು ನೋಡಿದ್ರೆ ತುಂಬಾ ಸಂಕಟ ಆಗುತ್ತೆ. ಅದರಿಂದ ಬೇಗ ಹೊರಗಡೆ ಬರಲಿ ಅಂತ ಆಶಿಸ್ತೀನಿ, ದೇವರಲ್ಲಿ ಬೇಡ್ಕೋತೀನಿ. ಅಷ್ಟೇ ಹೇಳಕ್ಕೆ ಸಾಧ್ಯ. ಕಾನೂನು ಚೌಕಟ್ಟಿನಲ್ಲಿರುವಾಗ ನಾವೇನೂ ಮಾತಾಡಬಾರ್ದು ಅದ್ರ ಬಗ್ಗೆ. ಬಟ್ ಯಾರು ತಪ್ಪು ಮಾಡಿದಾರೋ ಏನು ಕಥೆಯೋ ಯಾರಿಗೂ ಗೊತ್ತಿಲ್ಲ. ಅದನ್ನು ಕಂಡುಹಿಡಿಯೋ ಇದು ನಮ್ಮ ಪೊಲೀಸ್ನವ್ರಿಗಿದೆ. ಅವರು ಅದನ್ನು ಹೇಗೆ ತೀರ್ಮಾನ ಕೊಡ್ತಾರೋ ಅದ್ರ ಮೇಲೆ ನಾವೆಲ್ಲನೂ ಅದನ್ನು ಶಿರಸಾವಹಿಸಿ ಸ್ವೀಕರಿಸಬೇಕು ಅಂತ ನನಗನ್ಸುತ್ತೆ. ಆದರೂ ನಮ್ಮ ಮಗು ಹೊರಗಡೆ ಬರಲಿ ಅಂತ ಒಂದು ಆಶಯ ಅಂತೂ ಇದ್ದೇ ಇದೆ. ಎಲ್ಲರ ಪ್ರಾರ್ಥನೆ ಕೂಡ ಆದರೆ ಅದು ತಪ್ಪು ಮಾಡಿ ಅವ್ರು ಬಂದುಬಿಡಲಿ ಅಂತ ನಾವು ಹೇಳಲ್ಲ. ಆ ತಪ್ಪು ಮಾಡಿದಾರೋ ನಿಜವೋ ಇಲ್ಲವೋ ಸುಳ್ಳೋ ಏನೂ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ನೀವೆಲ್ಲ ಹೇಳಿದ್ದನ್ನು ನಿಮ್ಮ ಇದರಲ್ಲಿ ಬರೋದನ್ನು ನೋಡಿಕೊಂಡೇ ನಾವು ಹೀಗಾಗಿದೆಯಾ, ಹೀಗೆ ಮಾಡ್ತಾರಾ ಅಂತ ನಾನು ಕಂಡಂತೆ ಆ ಮಗು ಆ ರೀತಿ ಇಲ್ಲ. ಇವಾಗ ನಮ್ಮ ಜೀನಿಯಸ್ ಮುಕ್ತ ಆ ವಯಸ್ಸಿನಿಂದನೂ ಆ ಮಗುನು ಅಂದರೆ 14 ವರ್ಷದಿಂದನೂ ನಾನು ನೋಡಿದ್ದೀನಿ. ಅದೊಂದು ಮುಕ್ತ ಸ್ವಭಾವದ ಹುಡುಗಾಟ. ತುಂಬ ತಂದೆಗೆ ಹಿರಿಯರಿಗೆ ತುಂಬ ಗೌರವ ಕೊಡ್ತಿದ್ದಂಥ ವ್ಯಕ್ತಿ ಇವತ್ತಿಂತ ಗೊತ್ತಿಲ್ಲ ನನಗೆ. ಎಲ್ಲ ಅವನು ಮಾಡಿದ್ದು ಗೊತ್ತಿಲ್ಲ. ಹೇಗಾಯಿತು ಇದೆಲ್ಲ, ಇದೆಲ್ಲ ಕನಸಾಗಿರಬಾರ್ದಾ, ಆ ಕನಸಿನಿಂದ ಹೊರಗೆ ಬರಬಾರ್ದ ಅಂತ. ಯಾರೇ ವ್ಯಕ್ತಿ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಲೇಬೇಕು ರೀ. ನಾನಾದರೂ ಅಷ್ಟೇ, ನೀವಾದರೂ ಅಷ್ಟೇ. ಒಂದು ಇದು ಹೇಳ್ಕೊಳ್ಳೋಕ್ಕೆ ನಾನು ಏನು ಅಂತಂದರೆ, ಆ ಹುಡುಗನ ಸ್ವಭಾವ ತಂದೆ ಸತ್ತಾಗ, ಅಕ್ಕನ ಮದುವೆ ಮಾಡಿದಾಗ ಎಲ್ಲ ಹೇಗೆ ಎದುರಿಸಿದ ಆ ದಿನಗಳು. ಆಮೇಲೆ ಆತ ಫೀಲ್ಡಿಗೆ ಬಂದಾಗ ಆತನಿಗೆ ಯಾವ ರೀತಿ ಒಂದು ಮರ್ಯಾದೆ ಸಿಕ್ತು ಅದೆಲ್ಲ ಕಂಡಿದ್ದೀವಿ, ಕೇಳಿದ್ದೀವಿ. ಅದೆಲ್ಲ
ಅದನ್ನು ಮೆಟ್ಟಿ ನಿಂತು ಮೇರು ಎಷ್ಟು ಮೇರು ಅಂತ ಎಷ್ಟು ಬೆಟ್ಟದಾಗ ಬೆಳೆದ್ಬಿಟ್ಟ ಅಂಥವನಿಗೆ ಸಡನ್ನಾಗಿ ಈ ಥರ ಒಂದು ಇದು ಅಂತಂದರೆ ತುಂಬ ಒಂದು ಆಘಾತಕಾರಿ ಆಶ್ಚರ್ಯ. ಅದು ಹೇಗಾಯಿತು ಅಂತ ನನಗೆ ಗೊತ್ತಿಲ್ಲ, ಏನಾಯಿತು ಅಂತಲೂ ಗೊತ್ತಿಲ್ಲ ನಮಗೆ. ಇಷ್ಟೇ ಹೇಳೋಕ್ಕೆ, ಬೇಗ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅಷ್ಟೇ. ಅದು ಕಾನೂನು ಏನು ಕೊಡ್ತಾರೋ ಏನು ಹೇಳ್ತಾರೋ